ರಾತ್ರಿ 10 ಗಂಟೆಗೆ ಪರ್ಫೆಕ್ಟಾಗಿ ಗೊತ್ತಾಯಿತು. 8 ಗಂಟೆಗೆ ಫೋನ್ ಬಂತು. ಇಂಗ್ಲೀಷಲ್ಲಿ ಮಾತಾಡಿದ್ರು. ಫೋನ್ ಎತ್ತಲಿಲ್ಲ. ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ, ಅವನು ಎತ್ತಲಿಲ್ಲ. 3 ಸಲ ಮಾಡಿದೆ, ಎತ್ತಲಿಲ್ಲ. ಕೊನೆಗೆ ನಾನು ಊಟಕ್ಕೆ ಅಂತ ಹೋದೆ. ನಮ್ಮ ಮಿಸ್ಸಸ್ ಇದ್ದರು. ಫೋನ್ ಬಂತಂತೆ. ಫೋನ್ ಬಂದಾಗ ನಮ್ಮ ಹೆಸರು ರಿಸೀವ್ ಮಾಡಿದ್ದಾರೆ. ತೆಲುಗಿನಲ್ಲಿ ಮಾತಾಡಿದ್ರಂತೆ. ಚಂದನ್ ಕುಮಾರ್ ಫಾದರ್ ನಂದಕುಮಾರ ಅಂತ ಹ್ಞೂ ಅಂತಂತಾರೆ. ಚಂದನ್ ಕುಮಾರ್ ಎಕ್ಸ್ಪೈರ್ಡ್ ಅಂತಂತಾರೆ. ಆಮೇಲೆ ನಾವು ಲೋಕಲಾಗಿ ಅಲ್ಲಿರೋನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸರಿಯಾದ ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಹೆಸರು ಬರ್ತಾಯಿಲ್ಲ. ಅದಾದಮೇಲೆ ನಮಗೆ ಪರ್ಫೆಕ್ಟಾಗಿ ನಿಮಗೆ ತಿಳಿಸ್ತೀವಿ. ಯಾರಿಗೂ ಒಬ್ಬರಿಗೆ ಹೇಳ್ತಾರೆ, ಎಲ್ಲರಿಗೂ ಹೇಳೋದಿಲ್ಲ ಅಂತಂತ ಹೇಳಿದ್ರು. ಬೆಳಗ್ಗೆ ನಮ್ಮ ಬಾಂಬೆದವ್ರು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿಕೊಂಡು ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದರು. ಆಮೇಲೆ TV9 ಬಂದಿದ್ದರು. ಇವನ್ನೆಲ್ಲ ಇದು ಮಾಡ್ಕೊಂಡು ಹೋಗಿದ್ದರು. ಈಗ ಸರ್ಕಾರದ ಪ್ರತಿನಿಧಿಗಳು ಯಾರು ಬಂದಿದ್ರ ಸರ್ ಇಲ್ಲಿ? ಇನ್ನು ಯಾರು ಬಂದಿಲ್ಲ. ಈಗ ನಿಮ್ಮ ಚಂದನಿಗೆ ಮದುವೆ ಆಗಿತ್ತಾ? ಇಲ್ಲ ಮದುವೆ ಇಲ್ಲ. ನೋಡ್ತಾ ಇದ್ದ ಸೆಟ್ ಆಗಲಿಲ್ಲ. ಇನ್ನೂ ಮದುವೆ ಆಗಿದ್ದಿಲ್ಲ? ಇಲ್ಲ. ಏನಾದ್ರು ಲಾಸ್ಟ್ ಇದರಲ್ಲಿ ಯಾರ ಮೇಲೆ ದ್ವೇಷ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀರಾ ಸರ್? ಇಲ್ಲ ಸರ್, ಅಂಥ ದ್ವೇಷದ ಬಗ್ಗೆ ನಾನು ಕೇಳಿಲ್ಲ. ನಾನು ಕೇಳೇ ಇಲ್ಲ. ಅಯ್ಯೋ, ಕನ್ನಡ ಕೂಟ ಕಟ್ಕೊಂಡು ಒಂದು ಸಂಘ ಕಟ್ಕೊಂಡಿದ್ರು. ಕನ್ನಡ ಕೂಟದಲ್ಲಿ ಸಂಕೇತ ಉಗ್ರರು ಅದ್ರ ಬಗ್ಗೆ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ಅದೇ ತಲೆಗೇನೋ 6 ಬುಲೆಟ್ ಏನೋ ಬಿದ್ದಿತ್ತಂತೆ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಬರೋವರೆಗೂ ಹೇಳೋಕ್ಕಾಗೋದಿಲ್ಲ. ಅದು ಅಂಥ ಜಿದ್ದೇನು ಇರಲಿಲ್ಲ. ಕನ್ನಡ ಕೂಟದಲ್ಲಿದ್ದ ನಮ್ಮ ಅದು ಆರ್ಯವೈಶ್ಯ ಮಹಾಸಭಾದಲ್ಲೂ ಇದ್ದ, ಸಂಘದಲ್ಲಿದ್ದ. ಆಮೇಲೆ ಅದು ಸಾಯಿಬಾಬಾ ಟೆಂಪಲ್ ಇದರಲ್ಲಿದ್ದ, ಜನಪ್ರಿಯತೆ ಆಗಿದ್ದ. ಯಾವಾಗ ಹೋಗಿತ್ತು ಇಲ್ಲಿಂದ? ಅವರು ಸುಮಾರು 6 ವರ್ಷ ಆಯಿತು. ಇಲ್ಲಿ ಹೋಗಿ ಮೊನ್ನೆ ಬಂದು ಮಾಡಿ ಲಾಸ್ಟು ಮೇ ತಿಂಗಳಲ್ಲಿ ಬಂದಿದ್ದೆ. ಮೇ ತಿಂಗಳು ಬಂದು ಜೂನ್ಗೆ ಹೋದ. ಯಾವ ಕಂಪನಿ ಸರ್ ಅವ್ರು ಕೆಲಸ ಮಾಡ್ತಿದ್ರು? ಅವರು LMT. 6 ವರ್ಷ. 6 ವರ್ಷ ಇಲ್ಲಿ ಬಂದು ಹೋಗಿ 1 ತಿಂಗಳು ಇದ್ಬಿಟ್ಟು ಹೋಗಿ. ಮತ್ತೆ ಏನು ಹೇಳ್ತೀರಾ ಸರ್ ಇವಾಗ? ಈಗ ನಿಮ್ಮ ಅಲ್ಲಿಂದ ಮೃತದೇಹ ತರಬೇಕಲ್ಲ, ಅದಕ್ಕೆ ಸರ್ಕಾರದಿಂದ ಮೃತದೇಹ ತರೋದಕ್ಕೆ ಸ್ವಗ್ರಾಮದಲ್ಲಿ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ.